ನಮಸ್ಕಾರ. ನನ್ನ ಹೆಸರು ಶರತ್ ಬಾಬು. ನಾನು ರೀಸೆಂಟಾಗಿ ಸೈಕೋರ್ ಕಫೆ ಓಪನ್ ಮಾಡಿದ್ದೀನಿ. ಅದಕ್ಕೆ ಒಂದು ವಿಷಯ ಹೇಳಬೇಕನ್ನೋದಕ್ಕೆ ಫಸ್ಟ್ ನಾನು ಕನ್ನಡದಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಕರ್ನಾಟಕದಲ್ಲಿ 4 ವರ್ಷ ಇದ್ದೀನಿ, ಎಲ್ಲ ಕಲ್ತ್ಕೊಂಡಿದ್ದೀನಿ. ಅದು ಒಂದು ಇನ್ಸ್ಪಿರೇಷನ್ ಥರ. ನನಗೆ ಪುನೀತ್ ರಾಜ್ಕುಮಾರ್ ತುಂಬ ಇಷ್ಟ. ಅವರು ತುಂಬ ಇನ್ಸ್ಪಿರೇಷನ್. ಹೆಲ್ಪ್ ಮಾಡಬೇಕು, ನಾವು ಸಪೋರ್ಟ್ ಮಾಡಬೇಕು, ಎಲ್ಲರೂ ಈಕ್ವಲ್ ಆಗಿರಬೇಕು, ಎಲ್ಲರೂ ಗ್ರೋ ಆಗಬೇಕು ಅಂತ. ಇನ್ನೊಂದು, ನಾನೇನಾದರೂ ಕನ್ನಡದಲ್ಲಿ ತಪ್ಪು ಹೇಳಿದ್ರೆ ನಂಗೆ ಕ್ಷಮಿಸಿ. ಯಾಕಂದರೆ ಇವಾಗ ಕಲಿತಾ ಇದ್ದೀನಿ, ಇನ್ನೂ ಕಲ್ತೀನಿ. ಏನಾದರೂ ತಪ್ಪಿದೆ ಕ್ಷಮಿಸ್ಬಿಡಿ, ನಾನು ಕರೆಕ್ಟ್ ಮಾಡ್ತೀನಿ. ಇವಾಗ ನಾನು ಸೈಕೋರ್ ಕಫೆ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಸೈಕೋರ್ ಕಫೆಯಲ್ಲಿ ನೀವು ಒಳ್ಳೆ ಹ್ಯಾಬಿಟ್ಸ್ ಮಾಡ್ಕೋಬೋದು, ಬ್ಯಾಡ್ ಹ್ಯಾಬಿಟ್ಸ್ ರಿಮೂವ್ ಮಾಡ್ಕೋಬೋದು. ಬ್ಯಾಡ್ ಹ್ಯಾಬಿಟ್ಸ್ ಹೇಗೆ ರಿಮೂವ್ ಮಾಡ್ತೀರಾ ಅಂತ, ನನ್ನ ಕಫೆಗೆ ಬಂದರೆ ಒಬ್ಬರು ಒಂದಿನ ಅಟ್ಲೀಸ್ಟ್ 1 ಟೈಮ್ ಸಿಗರೇಟ್ ರಿಮೂವ್ ಮಾಡಿದ್ರೆ, ಲೈಕ್ ಕುಡಿದಿಲ್ಲ ಅಂದರೆ ಅವರಿಗೆ ಅದು ಹೆಲ್ತ್ ಚೆನ್ನಾಗಿರುತ್ತೆ. ಇದು ಅಭ್ಯಾಸ, ಒಳ್ಳೆಯ ಅಭ್ಯಾಸ ಆಗುತ್ತೆ. ಸೊ ಒಂದೊಂದು ಟೈಮ್ ಯಾರಾದರೂ ಒಳ್ಳೆ ಹ್ಯಾಬಿಟ್ಸ್ನ ಈಸಿಯಾಗಿ ಮಾಡ್ಕೋಬೋದು. ಆದರೆ ಬ್ಯಾಡ್ ಹ್ಯಾಬಿಟ್ಸ್ ರಿಮೂವ್ ಮಾಡಬೇಕು ಅಂದರೆ ತುಂಬ ಕಷ್ಟ. ಅದಕ್ಕೆ ನಮ್ಮ ಕೆಫೆಯಲ್ಲಿ ಹ್ಯಾಬಿಟ್ಸ್ ರಿಮೂವ್ ಮಾಡಬೇಕು ಅಂತ ನಾವು ಸ್ಮೋಕ್ ಸೆಲ್ ಮಾಡಲ್ಲ, ಮತ್ತು ಟೊಬ್ಯಾಕೊ ಸೆಲ್ ಮಾಡಲ್ಲ. ಅದು ಒಂದು ನಾವು ನೋಡ್ಕೊತೀವಿ. ಸೊ ಇಲ್ಲಿ ಅಟ್ಲೀಸ್ಟ್ 1 to 2 ಟೈಮ್ಸ್ ನಮ್ಮ ಕಫೆಯಲ್ಲಿ ಬಂದರೆ ನೀವು 1 ಟೈಮ್ 2 ಟೈಮ್ಸ್ ಇಗ್ನೋರ್ ಮಾಡ್ಬೋದು, ಸಿಗರೇಟ್ ಆರ್ ಎನಿಥಿಂಗ್. ಇಲ್ಲಿ ನಾವು ಇನ್ನೊಂದು ಏನಂದರೆ, ನಾವು ಇಲ್ಲಿ ರಿಮೂವಿಂಗ್ ಬ್ಯಾಡ್ ಹ್ಯಾಬಿಟ್ಸ್ ಲೈಕ್ ಓವರ್ ಥಿಂಗ್ ಆಗ್ತೀರಿ, ಓವರ್ ಯೂಸೇಜ್ ಆಫ್ ಫೋನ್ ಆಗ್ತೀವಿ, ಇದೆಲ್ಲ ರಿಮೂವ್ ಮಾಡ್ಬೋದು. ಮತ್ತು ನಾವು ಎವ್ರಿ ವೆನ್ಸ್ಡೇ ನಾವು ಫ್ರೀ ಫುಡ್ ಹಾಕ್ತೀವಿ 10 AM to 11 AM. ಸೊ ಆ 1 hour ನಾವು ಇಷ್ಟು ಅಂತ ಮಾಡಿಬಿಟ್ಟು ಇದೆಲ್ಲರಿಗೂ ಫ್ರೀಯಾಗಿ ಕಲಿಸ್ತೀವಿ. ಅವತ್ತು ಕ್ಲೋಸ್ ಆಗಿರ್ತೀವಿ. ಇದೆಲ್ಲ ನಮ್ಮದು ಅಂತ ಮೆನು ಅಂತ ಇದು ಹಾಕಿದ್ದೀನಿ. ಇದೆಲ್ಲ ಒಂದು ಕ್ರಿಯೇಟ್ ಮಾಡಿಬಿಟ್ಟು ಇದೆಲ್ಲ ಎಲ್ಲರಿಗೂ ಆಫರ್ಡಬಲ್ ಆಗಿ ಇರಬೇಕಂತ ಇದು ಮಾಡಿದ್ದೀನಿ. ಅಂದರೆ ನಾವು ಒಳ್ಳೆ ಹ್ಯಾಬಿಟ್ಸ್ನ ಇಟ್ಕೋಬೇಕು. ಲೈಕ್ ರೀಡಿಂಗ್ ಆಗಲಿ, ಎಕ್ಸಸೈಸ್, ಪ್ರಾಕ್ಟೀಸ್ ಮೈಂಡ್ಫುಲ್ನೆಸ್ ಆ್ಯಂಡ್ ಡ್ರಿಂಕ್ ವಾಟರ್, ಈಟ್ ಹೆಲ್ತಿ, ಎಕ್ಸ್ಪ್ರೆಸ್ ಆ್ಯಕ್ಟಿವ್, ಮೇಂಟೈನ್ ಮೀಲ್ಸ್. ಇದೆಲ್ಲ ನಾವೆಲ್ಲ ಗುಡ್ ಹ್ಯಾಬಿಟ್ಸ್ನ ಕ್ರಿಯೇಟ್ ಮಾಡ್ಕೋಬೇಕು. ಇದೆಲ್ಲ ನಮ್ಮ ಲೈಫಲ್ಲಿ ಒಳ್ಳೆ ಅಭ್ಯಾಸ ಆಗುತ್ತೆ, ನಮ್ಮ ಲೈಫ್ ಹ್ಯಾಪಿಯಾಗಿರುತ್ತೆ. ಸೊ ಇನ್ನೊಂದೇನೆಂದರೆ, ನಾನು ಇವಾಗ 2 ಇಂಗ್ಲೀಷ್ ನ್ಯೂಸ್ ಪೇಪರ್ಸ್, 2 ತೆಲುಗು ಪೇಪರ್ಸ್ ಆಗ್ತಾಯಿದ್ದೀನಿ. ಇಂಗ್ಲೀಷ್ ನ್ಯೂಸ್ ಪೇಪರ್ಸ್ ಎಲ್ಲರೂ ಓದಬೇಕು. ಯಾಕಂದರೆ ಇವಾಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ, ಮತ್ತು ಎಲ್ಲ ಇಂಟರ್ವ್ಯೂಸ್ಗೂ ಹೋಗಬೇಕು. ಇವಾಗಿಂದ ನಾವು ಇಂಗ್ಲೀಷ್ ಮಾತಾಡ್ತಿದ್ರೆ, ನಾವು ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಂಡ್ರೆ ನಮ್ಗೆ ಇಂಟರ್ವ್ಯೂಸ್ ಇದೆಲ್ಲ ಸೆಟ್ ಆಗುತ್ತೆ. ಇದು ಒಳ್ಳೆ ಅಭ್ಯಾಸ ಮಾಡ್ಕೊಂಡಿದ್ರೆ ನಮಗೆ ಈಸಿಯಾಗಿ ಇಂಪ್ರೂವ್ ಮಾಡ್ಬೋದು. ಇನ್ನೊಂದು, ನಾನು 55 ಇಂಚ್ TV ಹಾಕಿದ್ದೀನಿ, ಸೋನಿ TV. ಅದರಲ್ಲಿ ನಾವು ಯಾರಿಗೆ ಎಂಟರ್ಟೈನ್ಮೆಂಟ್ ಬೇಕೋ ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ಆಮೇಲೆ ಯಾರಿಗೆ ನ್ಯೂಸ್ ಬೇಕೋ ನ್ಯೂಸ್ ಹಾಕ್ತೀನಿ. ಮತ್ತು ಚಿಲ್ಡ್ರನ್ಸು ಬರ್ತಾರೆ, ಅವ್ರಿಗೋಸ್ಕರ ರೈಮ್ಸ್ ಇದೆಲ್ಲ ಹಾಕ್ತೀನಿ. ಇದೆಲ್ಲ ಯೂಸ್ಫುಲ್ ಆಗುತ್ತೆ. ಇನ್ನೊಂದು, ನನ್ನ ಹತ್ರ ಒಳ್ಳೆ ಬುಕ್ಸ್ ಇದೆ, ನಾನೆಲ್ಲ ಓದಿದ್ದೀನಿ, ಇನ್ನೂ ಓದ್ತಾ ಇದ್ದೀನಿ. ಡೈಲಿ ಓದಬೇಕು ಅಂತ. ರೀಡಿಂಗ್ ಹ್ಯಾಬಿಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ನನ್ನ ಹತ್ರ ಏನೇನು ಬುಕ್ ಇದೆ ಎಲ್ಲ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಬುಕ್ಸ್ ತಗೊಂಡು ಹಾಕಿದ್ದೀನಿ, ಹಾಕೋತೀನಿ. ಸೊ ಅದೆಲ್ಲ ನೀವು ಬರಬೇಕು, ಇಲ್ಲಿ ಓದಬೇಕು. ಅಟ್ಲೀಸ್ಟ್ 5 to 10 ಮಿನಿಟ್ಸು ಇರಬೇಕು ಅಂತ ನಾನು ಹೆಲ್ಪ್ ಮಾಡ್ತೀನಿ. ಸೊ ಇದು ನನ್ನ ಕಫೆ ಬಗ್ಗೆ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಇದು ಇನ್ನೂ ಜಾಸ್ತಿ